ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಫುಲ್ ಬಾಡಿಲಿರೋ ಟ್ಯಾನ್ನ ರಿಮೂವ್ ಮಾಡಿ ನಮ್ಮ ಫುಲ್ ಬಾಡಿನ ನಾವು ಹೇಗೆ ವೈಟ್ ಆ್ಯಂಡ್ ಬ್ರೈಟಾಗಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಮನೆಯಲ್ಲೇ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು ನಾವು ಯೂಸ್ ಮಾಡ್ಕೊಳ್ಬಹುದು. ಹಾಗೆ ನನಗೆ ಪರ್ಸ್ನಲಾಗಿ ಕಮೆಂಟ್ ಮಾಡಿ ಕೇಳಿದರು ಫುಲ್ ಬಾಡಿನ ವೈಟ್ ಮಾಡೋದಕ್ಕೆ ಏನಾದರೂ ರೆಮಿಡಿ ತಿಳಿಸಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಈ ರೆಮಿಡಿನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಾಡಿನ ವೈಟ್ ಆ್ಯಂಡ್ ಬ್ರೈಟಾಗಿ ಮಾತ್ರ ಇಡೋದಕ್ಕೆ ಹೆಲ್ಪ್ ಮಾಡಲ್ಲ. ಇದು ತುಂಬಾ ಎಫೆಕ್ಟಿವ್ ಆಗಿರೋವಂಥ ರೆಮಿಡಿ. ನಮ್ಮ ಬಾಡಿಲಿರೋ ಟ್ಯಾನ್ನ ಕೂಡ ರಿಮೂವ್ ಮಾಡುತ್ತೆ. ಹಾಗೆ ಅನ್ವಾಂಟೆಡ್ ಹೇರ್ಸ್ ಇರುತ್ತಲ್ವ ಅದನ್ನು ಕೂಡ ರಿಮೂವ್ ಮಾಡುತ್ತೆ. ಹಾಗೆ ಆ್ಯಂಟಿ ಏಜಿಂಗ್ ಆಗಿ ಇರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಅಂದರೆ ತುಂಬಾ ರಿಂಕಲ್ಸ್ ಎಲ್ಲ ಬಂದ್ಬಿಟ್ಟಿರುತ್ತೆ ಈ ಕತ್ತತ್ರ ಎಲ್ಲ, ಮತ್ತು ಈ ಕಣ್ಣು ಕೆಳಗಡೆ ಎಲ್ಲ. ಇದನ್ನು ಫುಲ್ ಬಾಡಿಗೆ ಮಾತ್ರ ಅಲ್ಲ, ನೀವು ಫೇಸ್ಗೆ ಕೂಡ ಅಪ್ಲೈ ಮಾಡ್ಕೋಬಹುದು. ಫೇಸ್ಗೂ ಬಾಡಿಗೂ ಎಲ್ಲ ಅಪ್ಲೈ ಮಾಡಿಕೊಂಡ್ರೆ ಈವೆನ್ ಟೋನ್ ಆಗಿ ನಿಮಗೆ ಕನ್ವರ್ಟ್ ಆಗಿಬಿಡುತ್ತೆ. ಇದನ್ನು ವಾರಕ್ಕೆ 2 ಸರ್ತಿ ಅಥವಾ ನೀವು ಸ್ನಾನ ಮಾಡಿದಾಗೆಲ್ಲ ಯೂಸ್ ಮಾಡ್ಬೋದು. ಇಷ್ಟೇ ಸರ್ತಿ ಯೂಸ್ ಮಾಡಬೇಕಂತ ಎಲ್ಲ ಏನೂ ಇಲ್ಲ. ನಮ್ಗಷ್ಟು ಟೈಮ್ ಇಲ್ಲ ಅಂದರೆ ವಾರಕ್ಕೆ 2 ಸರ್ತಿ ಆದರೂ ಕಂಪಲ್ಸರಿ ಮಾಡಲೇಬೇಕು. ರೆಮಿಡಿ ಏನು ಅಂತ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಹಾಗೆ ಈ ರೆಮಿಡಿನ ಟ್ರೈ ಮಾಡಿದವರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ನಿಮ್ಮ ಕಮೆಂಟ್ ಬೇರೆ ಯಾರಿಗಾದರೂ ಈ ವಿಡಿಯೋನ ನೋಡಿ ಅದನ್ನು ಯೂಸ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಪೌಡರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವಂಥ ಮೊದಲನೇ ಇಂಗ್ರೀಡಿಯೆಂಟ್ಸ್ ಬಂದು ಮಸೂರು ಬೇಳೆ. ಇದು ಎಲ್ಲ ಅಂಗಡಿಲೂ ಸಿಗುತ್ತೆ. ನಾನೊಂದು 50 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಹಾಗೆ ಫ್ಲಾಕ್ಸ್ ಸೀಡ್ಸ್ನ ತೊಗೊಂಡಿದ್ದೀನಿ. ಇದು ಅಷ್ಟೇ ಎಲ್ಲ ನಾರ್ಮಲ್ ಸ್ಟೋರಲ್ಲೂ ಸಿಗುತ್ತೆ. ಹಾಗೆ ಗ್ರಂಥಿಗೆ ಅಂಗಡಿಲೂ ಸಿಗುತ್ತೆ, ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ. ಇವಾಗ ಇದನ್ನು ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಳೋಣ. ನಾವು ರುಬ್ಕೊಂಡೇ ಇದ್ರೂ ಪೌಡ್ರ್ ಥರ ರೆಡಿ ಆಗಿಬಿಡುತ್ತೆ. ಇದಕ್ಕೆ ನೀರೆಲ್ಲ ಏನೋ ಆ್ಯಡ್ ಮಾಡಬಾರ್ದು, ಹಾಗೆ ರುಬ್ಕೋಬೇಕು. ನೋಡಿ, ಈ ಥರ ರುಬ್ಕೊಂಡ್ಮೇಲೆ ನಮಗೆ ಒಂದು ಪೌಡರ್ ಥರ ಇದು ರೆಡಿ ಆಗಿರುತ್ತೆ. ಇವಾಗ ಈ ಪೌಡರ್ನ ನಾವು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗಿರೋವಂಥ ಬೌಲೇ ತೊಗೊಳ್ಳಿ. ಯಾಕೆ ಅಂತಂದರೆ ಇನ್ನೂ ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಹಾಕಿದ್ಮೇಲೆ ಇದಕ್ಕೆ ನೆಕ್ಸ್ಟು ಕಡಲೆ ಹಸಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಡಲೆ ಹಸಿಟ್ಟು ಒಂದು 3 ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಅಕ್ಕಿ ಹಸಿಟ್ಟನ್ನು ಕೂಡ ತೊಗೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಅಷ್ಟೇ ನಾನು ಒಂದು 3 ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. ಯಾಕೆ ಅಂದರೆ ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನ ಚೆನ್ನಾಗಿ ವೈಟ್ ಆ್ಯಂಡ್ ಬ್ರೈಟ್ ಮಾಡುತ್ತೆ. ಹಾಗೆ ಟ್ಯಾನ್ ಕೂಡ ರಿಮೂವ್ ಮಾಡುತ್ತೆ. ಕಡಲೆ ಹಸಿಟ್ಟು ಜೊತೆ ಕಡಲೆ ಹಸಿಟ್ಟು ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಸೇಮ್ ಕ್ವಾಂಟಿಟಿ ನಾವು ಅಕ್ಕಿ ಹಸಿಟ್ಟು ಕೂಡ ತೊಗೋಬೇಕು. ಅದಾದಮೇಲೆ ಇದ್ರ ಜೊತೆಗೆ ನಾನು ಗಂಧದ ಪೌಡರ್ ತೊಗೊಂಡಿದ್ದೀನಿ, ಅಂದರೆ ಸ್ಯಾಂಡಲ್ವುಡ್ ಪೌಡರ್ ಅಂತ. ನಾನು ಇದನ್ನು ಆಲ್ಫಾ ಗುಡ್ನೆಸ್ ಅವ್ರದ್ದೇ ತೊಗೊಂಡಿರೋದು. ನಾನು ಇದರಲ್ಲಿ ಬಳಸೋ ಪ್ರತಿಯೊಂದು ಪ್ರಾಡಕ್ಟು ಆಲ್ಫಾ ಗುಡ್ನೆಸ್ ಅವ್ರದ್ದೇ ತೊಗೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೀನಿ. ಮುಲ್ತಾನಿ ಮಿಟ್ಟಿನೂ ಅಷ್ಟೇ 1 ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ನನಗೆ ಈ ಪ್ಯಾಕೇಜಿಂಗ್ ತುಂಬ ಇಷ್ಟ ಆಯಿತು. ಯಾಕೆಂದರೆ ಓಪನ್ ಮಾಡೋಕ್ಕೂ ಮತ್ತು ಗಾಳಿ ಆಡದೇ ಇರೋ ಥರ ಟೈಟ್ ಮಾಡಿ ಇಟ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತ. ಇದ್ರ ಜೊತೆಗೆ ನಾನು ಆರೆಂಜ್ ಪೀಲ್ ಪೌಡರ್ ತೊಗೊಂಡಿದ್ದೀನಿ, ಅಂದರೆ ಆರೆಂಜ್ ಸಿಪ್ಪೆ ಇರುತ್ತಲ್ವ ಅದ್ರ ಪೌಡರ್ ಇದು. ಇದೂ ಅಷ್ಟೇ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ನೀವು ಬೇಕು ಅಂತ ಅಂದರೆ ಆರೆಂಜ್ ಸಿಪ್ಪೆ ಇರುತ್ತಲ್ಲ ಅದನ್ನು ಒಣಗಿಸ್ಬಿಟ್ಟು ನೀವು ಪೌಡರ್ ಮಾಡಿ ಇಟ್ಕೊಳ್ಬೋದು. ಈ ಪೌಡರ್ ಬೇಡ ಅಂದರೆ ನೆಕ್ಸ್ಟು ನೀಮ್ ಪೌಡರ್ ತೊಗೊಂಡಿದ್ದೀನಿ. ನೀಮ್ ಪೌಡರ್ ಅಂದರೆ ಬೇವಿನ ಸೊಪ್ಪಿನ ಪೌಡರು. ಇದು ಅಷ್ಟೇ ನೀವು ಪ್ಯಾಕೆಟ್ ಬೇಕಾದ್ರೆ ತೊಗೊಳ್ಳಿ, ಇಲ್ಲ ಅಂತಂದರೆ ಬೇವಿನ ಸೊಪ್ಪು ಇರುತ್ತಲ್ವ ಅದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಪೌಡರ್ ಮಾಡಿ ಬೇಕಾದ್ರೂ ತೊಗೊಳ್ಬೋದು. ಇದೂ ಅಷ್ಟೇ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಬೇವಿನ ಸೊಪ್ಪು ನಮ್ಮ ಬಾಡಿಲಿರೋ ಅಂಥ ಸಣ್ಣ ಸಣ್ಣ ರ್ಯಾಷಸ್ ಇರುತ್ತಲ್ವ, ಈ ಬಿಸಿಲಿಂದ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಅಲರ್ಜಿಯಿಂದ ಆಗಿರ್ಬೋದು, ಆ ಥರದಿಂದ ಆಗೋ ಸಣ್ಣ ಸಣ್ಣ ರ್ಯಾಷಸ್ನ ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಪಿಂಪಲ್ಸ್ ಏನಾದರೂ ಇದ್ದರೆ ಬಾಡಿ ಪಿಂಪಲ್ಸು, ಫೇಸ್ ಪಿಂಪಲ್ಸ್ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ನಾನು ನೀಮ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಬೀಟ್ರೂಟ್ ಪೌಡರ್ನ ತೊಗೊಳ್ತಾ ಇದ್ದೀನಿ. ಬೀಟ್ರೂಟ್ ಪೌಡರ್ 2 ಸ್ಪೂನ್ ತೊಗೊಳ್ತಾ ಇದ್ದೀನಿ. ಯಾಕೆ ಅಂದರೆ ಬೀಟ್ರೂಟ್ ಪೌಡರ್ನ ಯೂಸ್ ಮಾಡೋದ್ರಿಂದ ನಮಗೆ ಈವೆನ್ ಟೋನ್ ಅಂತ ಅಂದರೆ ನಮಗೆ ಇನ್ಸ್ಟೆಂಟಾಗಿ ಟೋನ್ ಬರುತ್ತೆ. ಇನ್ಸ್ಟೆಂಟಾಗಿ ನಮಗೆ ಟೋನ್ ಬೇಕು ಅಂತ ಅಂದರೆ ನಾವು ಬೀಟ್ರೂಟ್ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ಅದು ಅಷ್ಟೇ, ನಾವು ಬೀಟ್ರೂಟ್ನ ತುರಿದ್ಬಿಟ್ಟು ಒಣಗಿಸಿ ಪೌಡರ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಹಾಗೆ ಲಾಸ್ಟಾಗಿ ವೈಲ್ಡ್ ಟರ್ಮರಿಕ್ ಪೌಡರ್ ತೊಗೊಳ್ತಾ ಇದ್ದೀನಿ, ಅಂದರೆ ಕಸ್ತೂರಿ ಅರಶಿನ ಅಂತಾರಲ್ವ ಅದನ್ನು 2 ಸ್ಪೂನ್ ತೊಗೊಂಡಿದ್ದೀನಿ. ಯಾಕೆ ಅಂದರೆ ನಮ್ಮ ಬಾಡಿಲಿರೋಂಥ ಅನ್ವಾಂಟೆಡ್ ಹೇರ್ಸ್ ಏನಿರುತ್ತೆ ಫೇಸಲ್ಲಾಗಿರ್ಬೋದು, ಬಾಡಿಲಾಗಿರ್ಬೋದು, ಕೈ ಮೇಲೆಲ್ಲ ಆ ಥರ ಅನ್ವಾಂಟೆಡ್ ಹೇರ್ಸ್ನ ಎಲ್ಲ ಚೆನ್ನಾಗಿ ರಿಮೂವ್ ಮಾಡಿ, ಹಾಗೆ ಪಿಂಪಲ್ಸು ರ್ಯಾಷಸ್ ಏನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡಿಬಿಡುತ್ತೆ. ಈ ಪೌಡರ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಇದರಲ್ಲಿ ಹಾಕಿರೋ ಪ್ರತಿಯೊಂದೊಂದು ಇಂಗ್ರೀಡಿಯೆಂಟ್ಸ್ ಕೂಡ
ನಮ್ಮ ಬಾಡಿನ ಫುಲ್ ವೈಟ್ ಆ್ಯಂಡ್ ಬ್ರೈಟಾಗಿ ಇಡೋದಕ್ಕೆ ಅದು ಇನ್ಸ್ಟೆಂಟಾಗಿಯೇ ನಮಗೆ ರಿಸಲ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಎಲ್ಲನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಕೆಲವೊಂದು ಯಾವುದಾದ್ರೂ ಸ್ಕಿಪ್ ಮಾಡೋ ಹಾಗಿದ್ರೆ, ಅಂದರೆ ನಿಮಗೆ ಸಿಕ್ಕಿಲ್ಲ ಅಂದರೆ ಬೇಕಾದರೂ ಸ್ಕಿಪ್ ಮಾಡ್ಕೋಬಹುದು ನೀವು. ನಾನು ಇಷ್ಟನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಯಾವ್ದು ಬೇಕಾದರೂ ನಿಮಗೆ ಸಿಕ್ಕಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಇಲ್ಲ ಎಲ್ಲ ಸಿಕ್ಕಿದ್ರೂ ತುಂಬಾ ಒಳ್ಳೆಯದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಮಿಕ್ಸ್ ಮಾಡ್ಕೊಂಡಿರೋವಂಥ ಈ ಪೌಡರ್ನ ನಾವು ಒಂದು ಬಾಟ್ಲಿಗೆ ಹಾಕಿಟ್ಕೋಬೇಕು. ನಾನು ಗಾಜಿನ ಬಾಟ್ಲಲ್ಲೇ ಹಾಕಿಟ್ಕೊಳ್ತಾ ಇದ್ದೀನಿ. ಪೂರ್ತಿ ಅದರಲ್ಲೇ ಹಾಕಿಟ್ಕೊಂಡು ನಮಗೆ ಯಾವಾಗ ಇದು ಪೌಡರ್ ಬೇಕೋ ಆವಾಗ ನಾವು ಇದನ್ನು ರೆಡಿ ಮಾಡ್ಕೊಳ್ಬಹುದು. ಸ್ನಾನ ಮಾಡುವಾಗ ನಾವು ಸೋಪ್ ಬದಲಾಗಿ ಇದನ್ನೇ ಯೂಸ್ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ಬೇಗನೆ ರಿಸಲ್ಟ್ ಸಿಗುತ್ತೆ. ಅಂದರೆ ನಮ್ಮ ಫುಲ್ ಬಾಡಿನ ವೈಟ್ ಆ್ಯಂಡ್ ಬ್ರೈಟಾಗಿ ಇಡೋದಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಂತ. ಇವಾಗ ಈ ಪೌಡರ್ನ ನಾವು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಬಟ್ಲು ತೊಗೊಂಡಿದ್ದೀನಿ. ಆ ಬಟ್ಲಿಗೆ ನಾನು 1 ಸ್ಪೂನ್ ಆಗುವಷ್ಟು ಈ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಮೊಸರನ್ನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಮೊಸರು ಮತ್ತು ರೋಸ್ ವಾಟರ್ನ. ನೀವು ಹಾಲಲ್ಲಿ, ಮೊಸರಲ್ಲಿ, ರೋಸ್ ವಾಟರಲ್ಲಿ ಮತ್ತು ನಿಂಬೆಹಣ್ಣಿನ ರಸ ಇರುತ್ತಲ್ವ ಅದರಲ್ಲಿ, ಅಥವಾ ಸೌತೆಕಾಯಿ ಜ್ಯೂಸಲ್ಲಿ, ಬೀಟ್ರೂಟ್ ಜ್ಯೂಸಲ್ಲಿ, ಅಂದರೆ ನನಗೆ ಗೊತ್ತಿರೋ ಪ್ರಕಾರ ನಾನೇನು ಹೇಳ್ತೀನಿ ಅಂದರೆ, ಆದಷ್ಟು ಬೀಟ್ರೂಟ್ ಜ್ಯೂಸ್ನ ಫುಲ್ ಬಾಡಿ ವೈಟ್ ಆಗಬೇಕು ಅಂತ ನೀವು ಇದು ಮಾಡೋರು ಬೀಟ್ರೂಟ್ ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ಳಿ. ಇದರಲ್ಲಿ ಸಖತ್ತಾಗಿ ಅಂದರೆ ನಿಮಗೆ ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಟ್ಬಿಡುತ್ತೆ ಬೀಟ್ರೂಟ್ ಜ್ಯೂಸ್ನ ಯೂಸ್ ಮಾಡಿದ್ರೆ. ಇದಕ್ಕೆ ಸ್ವಲ್ಪ ನಾನು ಕಾಫಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಟ್ಯಾನ್ ಇರುತ್ತೆ ಅಲ್ವಾ, ತುಂಬ ಬಿಸಿಲಲ್ಲೆಲ್ಲ ಓಡಾಡಿದ್ರೆ ಅಥವಾ ಮನೇಲೇ ಇದ್ದರೂ ಟ್ಯಾನ್ ಇರುತ್ತೆ. ಅದರಿಂದ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಕಾಫಿ ಪೌಡರ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಮೊಸರು ಯಾಕೆ ತೊಗೊಂಡಿದ್ದೀನಿ ಅಂದರೆ, ಈ ಬಿಸಿಲಲ್ಲಿ ನಮ್ಮ ಸ್ಕಿನ್ನೆಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿರುತ್ತೆ. ನಾವು ಮೊಸರಲ್ಲಿ ಈ ಪ್ಯಾಕ್ನ ರೆಡಿ ಮಾಡಿಕೊಂಡು ನಾವು ಹಚ್ಕೊಳ್ಳೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಮಾಯಿಶ್ಚರೈಸ್ ಕೊಡುತ್ತೆ ಮೊಸರು ಯೂಸ್ ಮಾಡಿದ್ರೆ ಅಂತ. ಹಾಗೆ ರೋಸ್ ವಾಟರು ಅಷ್ಟೇ ನಮ್ಮ ಸ್ಕಿನ್ನ ತುಂಬ ಸಾಫ್ಟಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. ಈ ಪೇಸ್ಟ್ನ ರೆಡಿ ಮಾಡ್ಕೊಂಡು ಆದಮೇಲೆ ನಾವು ಏನು ನೆನೆಸಿಡಬೇಕು ಅಂತ ಏನಿಲ್ಲ. ನಿಮಗೆ ಬೇಕು ಅಂದರೆ ಸ್ನಾನಕ್ಕೆ ಮುಂಚೆ ನೀವು ನೆನೆಸಿಟ್ಬಿಡ್ಬೇಕಾದ್ರೂ ಇದನ್ನು ಅಪ್ಲೈ ಮಾಡ್ಕೋಬೋದು. ನಾನು ಒಂದು ಕೈಗೆ ಇದನ್ನು ಹಚ್ಬಿಟ್ಟು ತೋರಿಸ್ತೀನಿ. ನಮಗೆ ಯಾವ ಥರ ಇನ್ಸ್ಟೆಂಟಾಗಿ ಇದ್ರ ರಿಸಲ್ಟ್ ಸಿಗುತ್ತೆ ಅಂತ ನಿಮಗೆ ಲೈವಲ್ಲೇ ಗೊತ್ತಾಗುತ್ತೆ. ಇದನ್ನು ಹಚ್ಕೊಳ್ಳೋವಾಗ ನಿಮಗೆ ಈ ಕೈ ಹತ್ರ, ಅಂದರೆ ಮೊಣ್ಕೈ ಇರುತ್ತೆ ಅಲ್ವಾ, ಅಲ್ಲೆಲ್ಲ ಕಪ್ಪಗಿರುತ್ತೆ ಅಲ್ಲಿ, ಮತ್ತು ಈ ಬೆರಳುಗಳ ಹತ್ರ ಎಲ್ಲ ಸ್ವಲ್ಪ ಸ್ವಲ್ಪ ಕಪ್ಪಗೆ ಕಾಣಿಸ್ತಾ ಇರುತ್ತೆ. ಅಂಥ ಜಾಗದಲ್ಲಿ ಚೆನ್ನಾಗಿ ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡ್ರೆ ನೀವು ಇದೇ ಸ್ಕ್ರಬ್ಬಿಂಗ್ ಥರನೇ ಇರುತ್ತೆ ನಮಗೆ. ನಾವು ಮತ್ತೆ ನಾರಲ್ಲೆಲ್ಲ ಉಜ್ಕೋಬೇಕು ಅನ್ನೋ ಥರನೇ ಇಲ್ಲ. ಸ್ನಾನ ಮಾಡೋವಾಗ ಅಷ್ಟು ಚೆನ್ನಾಗಿ ಮೈಯಲ್ಲಿರೋವಂಥ ಕೊಳೆ ಎಲ್ಲ, ಡಸ್ಟ್ ಏನಿರುತ್ತೆ ನಮ್ಮ ಮೈಯಲ್ಲಿ, ಆ ಡರ್ಟಿ ಡಸ್ಟ್ ಎಲ್ಲ ನೀಟಾಗಿ ತೆಗೆದುಬಿಟ್ಟು ಚೆನ್ನಾಗಿ ರಿಮೂವ್ ಮಾಡುತ್ತೆ. ಹಾಗೆ ಈವೆಂಟ್ ಟೋನ್ ಕೂಡ ಚೆನ್ನಾಗಿರುತ್ತೆ. ಸನ್ ಟ್ಯಾನ್ ಅಂದರೆ ಇವಾಗ ನಾವು ಮನೇಲಿದ್ರೂ ನಮಗೆ ಬಿಸಿಲಿಂದ ಟ್ಯಾನ್ ಆಗ್ತಾನೆ ಇರುತ್ತೆ, ಕಪ್ಪಗಾಗ್ಬಿಡ್ತಾ ಇರುತ್ತೆ. ನಾವು ಎಷ್ಟು ಬಟ್ಟೆ ಹಾಕ್ಕೊಂಡಿರ್ತೀವೋ ಅಷ್ಟು ಮಾತ್ರ ವೈಟಿಗಿರುತ್ತೆ. ಅದು ಮಿಕ್ಕಿದ್ದು ಈ ಕತ್ತತ್ರ, ಕೈ ಹತ್ರ, ಕಾಲು ಪಾದದ ಹತ್ರ ಎಲ್ಲ ಕಪ್ಪಗಾಗ್ಬಿಟ್ಟಿರುತ್ತೆ. ಸೊ ನಾವು ಈ ಥರ ಇದನ್ನು ಚೆನ್ನಾಗಿ ಸ್ನಾನ ಮಾಡೋವಾಗೆಲ್ಲ ನಾವು ಇದನ್ನು ಹಚ್ಕೊಳ್ಳೋದ್ರಿಂದ ನಮಗೆ ಫುಲ್ಲು ಬಾಡಿ, ಫೇಸು, ಬಾಡಿ ಎಲ್ಲ ಈವೆಂಟ್ ಟೋನಾಗಿ ಕನ್ವರ್ಟ್ ಆಗುತ್ತೆ. ನೋಡಿ, ಈಗ ಒಣಗಿದ ಮೇಲೆ ನಾನು ವಾಶ್ ಮಾಡ್ಕೊಂಡಿದ್ದೀನಿ. ನನ್ನ ಒಂದು ಕೈಗೂ ಇನ್ನೊಂದು ಕೈಗೂ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇರಬಹುದು. ಒಂದು ಕೈ ಸ್ವಲ್ಪ ಡಾರ್ಕ್ ಆಗಿದೆ, ಇನ್ನೊಂದು ಕೈ ಚೆನ್ನಾಗಿ ಶೈನಾಗಿ ವೈಟಾಗಿ ಕಾಣಿಸ್ತಾ ಇದೆ. ನಾನು ಸ್ವಲ್ಪ ವೈಟಿಗಿರೋದ್ರಿಂದ ಅದು ನಿಮಗೆ ಅಷ್ಟು ಬೇಗ ಕಾಣಿಸಲ್ಲ, ಬಟ್ ರಿಸಲ್ಟ್ ಮಾತ್ರ ಇದು 100% ಸಿಕ್ಕೇ ಸಿಗುತ್ತೆ. ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಆ ಕೈಗೂ ಈ ಕೈಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗುತ್ತೆ. ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿತ್ತು. ನೋಡಿದ್ರಲ್ವಾ ಫ್ರೆಂಡ್ಸ್, ವಿಡಿಯೋಲಿ ನಾವು ಏನೇನೆಲ್ಲ ಯೂಸ್ ಮಾಡಿದ್ದೀವಿ ಅಂತ. ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಿಮಗೆ ಬೇಕು ಅಂತಂದರೆ ನಾನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಇದನ್ನು purple.com ತೊಗೊಂಡಿರೋದು. ಎಲ್ಲ ಕಡಿಮೆ ರೇಟ್ಗೆ ಸಿಗುತ್ತೆ. ನಿಮಗೆ ಇಷ್ಟ ಇದ್ದರೆ ನೀವು ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಬೈ ಮಾಡ್ಕೊಳ್ಳಿ. ಇಷ್ಟೊಂದು ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಬಾಟ್ಲು ನಾವು ಇದು ಒಂದು 15 to 20 ಡೇಸ್ ಬಂದೇ ಬರುತ್ತೆ. ಅಂದರೆ ನೀವು ಡೈಲಿ ಯೂಸ್ ಮಾಡಿದ್ರೆ 2 ವೀಕ್ಸ್ ಬರುತ್ತೆ. ಇಲ್ಲ ನೀವು ವಾರಕ್ಕೆ 2 ಸರ್ತಿ ಅಂತ ಏನಾದರೂ ಯೂಸ್ ಮಾಡಿದ್ರೆ ಇದು ಸುಮಾರು ಒಂದು 2 ತಿಂಗಳಿಗೆ ಬರುತ್ತೆ. ನೀವು ಆದಷ್ಟು ಗಾಜ್ ಬಾಟ್ಲಲ್ಲಿ ಹಾಕಿಟ್ಕೊಳ್ಳಿ. ಇಲ್ಲ ಅಂತಂದರೆ ಗಾಳಿ ಆಡದೇ ಇರೋ ಅಂಥ ಬಾಟ್ಲಲ್ಲಿ ಟೈಟಾಗಿ ಮುಚ್ಚಿಟ್ಕೊಳ್ಳಿ. ಇದನ್ನು ನೀವು ವಾಶ್ರೂಮಲ್ಲೇ ಬೇಕಾದರೂ ಇಟ್ಕೊಳ್ಬಹುದು. ವಾಶ್ರೂಮಲ್ಲಿ ಇಟ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕ್ವಾಂಟಿಟಿನ ನೀವು ಒಂದು ಬಟ್ಲಿಗೆ ಹಾಕಿ, ಅದಕ್ಕೆ ಮೊಸರಾಗಿರ್ಬೋದು, ಹಾಲಾಗಿರ್ಬೋದು, ಅಥವಾ ರೋಸ್ ವಾಟರು ಯಾವುದೂ ಇಲ್ಲ ನಮ್ಮ ಹತ್ರ ಅಂತ ಬರೀ ನೀರಲ್ಲೂ ಕೂಡ ನೀವು ಇದನ್ನ ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಬಹುದು. ರೆಮಿಡಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ಬ್ಯೂಟಿ ಟಿಪ್ಸು ಮತ್ತು ಹೆಲ್ತ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ಕುಕಿಂಗ್ ಕೂಡ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕುಕಿಂಗ್ ವಿಡಿಯೋಸ್ ಕೂಡ ಹಾಕ್ತಾ ಇರ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.